ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟಲು ಮತ್ತು ಹೃದಯದ ಆರೋಗ್ಯವನ್ನ ಹೆಚ್ಚಿಸಲು ಸಹಾಯ ಮಾಡುವಂತ ಆಸನಗಳು ಯಾವ್ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಹೃದಯ ಸಂಬಂಧಿ ಕಾಯಿಲೆ ಬರಲು ಮುಖ್ಯ ಕಾರಣ ಏನು ಅಂತಂದ್ರೆ ಸ್ಟ್ರೆಸ್, ಅನ್ಹೆಲ್ದಿ ಡಯಟ್, ಸ್ಮೋಕ್ ಮಾಡುವಂತದ್ದು, ಹಾಗೆ ಒಬೆಸಿಟಿ ಮತ್ತೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಈ ಎಲ್ಲ ಕಾರಣದಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆ ಬರಲು ಕಾರಣವಾಗಿದೆ. ಇವತ್ತು ಹೇಳುವಂತ ಆಸನ ನಿಮಗಿರುವಂತ ಸ್ಟ್ರೆಸ್ ಅನ್ನ ರಿಲೀಫ್ ಮಾಡುತ್ತೆ, ಒಬೆಸಿಟಿ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ದೇಹಕ್ಕೆ ಉತ್ತಮವಾದ ವ್ಯಾಯಾಮ ನೀಡಿ ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಮತ್ತು ಹೃದಯದ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಈಗ ಆಸನವನ್ನ ಅಭ್ಯಾಸ ಮಾಡೋಣ. ಮೊದಲು ಆಸನವನ್ನ ಅಭ್ಯಾಸ ಮಾಡಲು ನಿಂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಈಗ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ. ಮೊದಲನೇ ಆಸನ ತಾಡಾಸನ. ತಾಡಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲುಗಳ ನಡುವೆ 4 ಫಿಂಗರ್ ಗ್ಯಾಪ್ ಅನ್ನ ಇಟ್ಕೊಳ್ಬೇಕು. ಹಾಗೆ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ಬೇಕು. ಇಂಟರ್ಲಾಕ್ ಮಾಡ್ಕೊಳ್ತಾ ನಿಮ್ಮ ಎರಡು ಹಸ್ತವನ್ನ ತಲೆ ಮೇಲೆ ಇಟ್ಕೊಳ್ಳಿ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಎರಡು ಹಸ್ತಗಳನ್ನ ಮೇಲ್ಮುಖ ಮಾಡ್ಕೊಳ್ತಾ ಎರಡು ಕೈಯನ್ನ ಮೇಲಕ್ಕೆತ್ತಿ ಸಂಪೂರ್ಣ ನಿಮ್ಮ ದೇಹವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಆದ ನಂತರ ನಿಧಾನವಾಗಿ ನಿಮ್ಮ ಎರಡು ಹಿಮ್ಮಡಿಯನ್ನ ಮೇಲಕ್ಕೆತ್ತಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಸಂಪೂರ್ಣ ದೇಹದಲ್ಲಿ ಒಳ್ಳೆ ಸ್ಟ್ರೆಚಸ್ ಆಗತ್ತೆ. ಅದಾದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನ ಕೆಳಗಡೆ ಇಳಿಸ್ತಾ ಹಾಗೆ ಉಸಿರನ್ನ ಹೊರ ಹಾಕಿ ನಿಧಾನವಾಗಿ ನಿಮ್ಮ ಎರಡೂ ಕೈಯನ್ನ ಕೆಳಗಡೆ ತೆಗೆದುಕೊಂಡು ಬಂದು ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ. ಎರಡನೇ ಆಸನ ತ್ರಿಕೋನಾಸನ. ತ್ರಿಕೋನಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಬಲ ಪಾದವನ್ನ ಹೊರಗಡೆ ಟರ್ನ್ ಮಾಡ್ಕೊಳ್ಬೇಕು. ಎಡ ಪಾದ 45 ಡಿಗ್ರಿಯಲ್ಲಿ ಒಳಗಡೆ. ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನ ಭುಜದ ಅಂತರಕ್ಕೆ ಮೇಲೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬಲಕ್ಕೆ ಬೆಂಡ್ ಆಗಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆಂಡ್ ಆಗಿ, ಹಾಗೆ ನಿಮ್ಮ ಎಡಗೈನ ಹಸ್ತವನ್ನ ನೋಡ್ತಾ ಇದೇ ಸ್ಥಿತಿಯಲ್ಲಿ 30 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ 10 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಬಲ ಪಾದವನ್ನ ಒಳಗಡೆ 45 ಡಿಗ್ರಿಯಲ್ಲಿ ಟರ್ನ್ ಮಾಡ್ಕೊಳ್ಳೋಣ. ಹಾಗೆ ಎಡ ಪಾದವನ್ನ ಹೊರಗಡೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎಡಕ್ಕೆ ಬೆಂಡ್ ಆಗಿ ಬಲಗೈನ ಹಸ್ತವನ್ನ ನೋಡ್ತಾ ಸಹಜವಾಗಿ ಉಸಿರಾಟವನ್ನ ಮಾಡಿ 10 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಅಥವಾ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಎರಡೂ ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಎರಡನೇ ಆಸನ. ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ. ಮೂರನೇ ಆಸನ ಉತ್ಕಟಾಸನ. ಉತ್ಕಟಾಸನವನ್ನ ಅಭ್ಯಾಸ ಮಾಡಲು ಮತ್ತೆ ನಿಮ್ಮ ಎರಡು ಕಾಲುಗಳ ನಡುವೆ 4 ಫಿಂಗರ್ ಗ್ಯಾಪ್ ಅನ್ನ ಇಟ್ಕೊಳ್ಬೇಕು. ನಿಧಾನವಾಗಿ ನಿಮ್ಮ ಎರಡು ಮಂಡಿಯನ್ನ ಬೆಂಡ್ ಮಾಡ್ಕೊಳ್ಬೇಕು. ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡ್ತಾ 10 ಸೆಕೆಂಡ್ಸ್ ಈ ಸ್ಥಿತಿಯನ್ನ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬರಬೇಕು. ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಮೂರನೇ ಆಸನ. ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ. ನಾಲ್ಕನೇ ಆಸನ ವೃಕ್ಷಾಸನ. ವೃಕ್ಷಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಬಲ ಮಂಡಿಯನ್ನ ಮಡಚ್ಕೋಬೇಕು. ಹಾಗೆ ಬಲ ಪಾದವನ್ನ ಎಡ ತೊಡೆಯ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನ ಮೇಲಕ್ಕೆತ್ತಿ ಹಸ್ತವನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಗೇಜ್ ಮಾಡಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಈ ಸ್ಥಿತಿಯನ್ನ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಕಾಲನ್ನ ರಿಲೀಸ್ ಮಾಡ್ಕೊಳ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಬಲಬದಿಗೆ. ಈಗ ಎಡಬದಿಗೆ ಅಭ್ಯಾಸ ಮಾಡೋಣ. ಎಡ ಮಂಡಿಯನ್ನ ಮಡಚ್ಕೊಳ್ತಾ ನಿಮ್ಮ ಎಡ ಪಾದವನ್ನ ಬಲ ತೊಡೆಯ ಮೇಲೆ ಇಟ್ಕೊಳ್ಬೇಕು. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಹಸ್ತ ಒಂದಕ್ಕೊಂದು ಜೋಡಣೆ ಆಗಿರ್ಲಿ. ಈ ಸ್ಥಿತಿಯಲ್ಲಿ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು
ಹೋಲ್ಡ್ ಮಾಡಿ ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಸಹಜವಾದ ಉಸಿರಾಟ 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಕಾಲನ್ನ ರಿಲೀಸ್ ಮಾಡ್ಕೊಳ್ಳಿ, ಮೊದಲಿನ ಸ್ಥಿತಿಗೆ ಬನ್ನಿ. ಇದು 4ನೇ ಆಸನ. ಇದು ನಿಂತ್ಕೊಂಡು ಮಾಡುವಂತ 4 ಆಸನ. ಈ ಆಸನವು ಕೂಡ ನಿಮ್ಮ ಹೃದಯ ಸಂಬಂಧಪಟ್ಟಂತ ಕಾಯಿಲೆಯನ್ನ ಗುಣಪಡಿಸಿ ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡಲು ಕೂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಈಗ 5ನೇ ಆಸನವನ್ನ ಅಭ್ಯಾಸ ಮಾಡೋಣ. 5ನೇ ಆಸನ ಪಶ್ಚಿಮೋತ್ತನಾಸನ. ಪಶ್ಚಿಮೋತ್ತನಾಸನವನ್ನ ಅಭ್ಯಾಸ ಮಾಡಲು 2 ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ದಂಡ ಆಸನದ ಸ್ಥಿತಿಯಲ್ಲಿ ಬನ್ನಿ. ಹಾಗೆ ಉಸಿರನ್ನು ತೆಗೆದುಕೊಳ್ತಾ 2 ಕೈಯನ್ನ ತಲೆಯ ನೇರ ಮೇಲಕ್ಕೆ ಎತ್ತಬೇಕು. ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ತಾ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ, ಹಾಗೆ ನಿಮ್ಮ ಹಣೆಯನ್ನ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಈ ಸ್ಥಿತಿಯಲ್ಲಿ ನಿಮ್ಮಿಂದ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ. ಮಿನಿಮಮ್ ಆಗಿ ನೀವು 10 ಸೆಕೆಂಡ್ಸ್ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಬೇಕು. ಸಹಜವಾದ ಉಸಿರಾಟ 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ 2 ಕೈಯನ್ನ ನೇರ ಮಾಡ್ತಾ ಹಾಗೆ ಮೇಲಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ 2 ಕೈಯನ್ನ ಕೆಳಗಡೆ ಇಳಿಸಿ. ಇದು 5ನೇ ಆಸನ. ಈಗ 6ನೇ ಆಸನವನ್ನ ಅಭ್ಯಾಸ ಮಾಡೋಣ. ಅಭ್ಯಾಸ ಮಾಡಲು ನಿಮ್ಮ ಎಡ ಮಂಡಿಯನ್ನ ಮಡಚಿಕೊಳ್ತಾ ಎಡ ಪಾದವನ್ನ ಬಲ ಮಂಡಿಯ ಪಕ್ಕದಲ್ಲಿ ಇರಿಸಬೇಕು. ಹಾಗೆ ಎಡ ಹಸ್ತವನ್ನ ಬೆನ್ನಿನ ಹಿಂಬದಿಯಲ್ಲಿ ಇರಿಸಿ. ಉಸಿರನ್ನ ತೆಗೆದುಕೊಳ್ತಾ ಬಲಗೈಯನ್ನ ತಲೆಯ ನೇರ ಮೇಲೆ ಕೆತ್ತಬೇಕು. ಹಾಗೆ ಉಸಿರನ್ನ ಹೊರ ಹಾಕ್ತಾ ಸೊಂಟದ ಭಾಗವನ್ನ ಟ್ವಿಸ್ಟ್ ಮಾಡ್ತಾ ಬಲ ಎಲ್ಬೋವನ್ನ ಎಡ ಮಂಡಿಯ ಹೊರ ಭಾಗದಲ್ಲಿ ಇರಿಸಿ. ಹಾಗೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸೊಂಟದ ಮೇಲ್ಭಾಗವನ್ನ ಟ್ವಿಸ್ಟ್ ಮಾಡಿ ಸಾಧ್ಯವಾದ್ರೆ ಬಲ ಹಸ್ತದಿಂದ ಎಡಗಾಲಿನ ಹೆಬ್ಬೆರಳನ್ನ ಇಟ್ಕೊಳ್ತಾ ಹಾಗೆ ಹಿಂದಕ್ಕೆ ನೋಡಲು ಪ್ರಯತ್ನಿಸಿ. ಈ ಸ್ಥಿತಿಯಲ್ಲೂ ಕೂಡ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಆದ್ರೆ ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಬಲಗೈಯನ್ನ ಮೇಲೆ ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಬಲಗೈಯನ್ನ ಕೆಳಗಡೆ ಇಳಿಸ್ತಾ ಎಡಗಾಲನ್ನ ನೇರ ಮಾಡಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಬಲ ಮಂಡಿಯನ್ನ ಮಡಚಿಕೊಳ್ತಾ ಬಲ ಪಾದ ಎಡ ಮಂಡಿಯ ಪಕ್ಕದಲ್ಲಿರಿಸಿ. ಹಾಗೆ ಬಲ ಹಸ್ತವನ್ನ ಬೆನ್ನಿನ ಹಿಂಬದಿಯಲ್ಲಿ ಇರಿಸ್ಕೊಳ್ಬೇಕು. ಉಸಿರನ್ನ ತೆಗೆದುಕೊಳ್ತಾ ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಸೊಂಟದ ಮೇಲ್ಭಾಗವನ್ನ ನಿಮ್ಮ ಬಲಕ್ಕೆ ಟ್ವಿಸ್ಟ್ ಮಾಡಿ ಎಡ ಎಲುಬುವನ್ನ ಬಲ ಮಂಡಿಯ ಹೊರಗಡೆ ಇರಿಸಿ. ಎಡ ಹಸ್ತದಿಂದ ಸಾಧ್ಯವಾದ್ರೆ ನಿಮ್ಮ ಬಲ ಗಾಲಿನ ಹೆಬ್ಬೆರಳನ್ನ ಇಟ್ಕೊಳ್ಬೇಕು. ಹಾಗೆ ನಿಧಾನವಾಗಿ ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡಿ. ಈ ಸ್ಥಿತಿಯಲ್ಲೂ ಕೂಡ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಆದ್ರೆ ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎಡಗೈಯನ್ನ ಮೇಲಕ್ಕೆತ್ತಿ ಎಡಗೈಯನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಬಲಗಾಲನ್ನ ನೇರ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು 6ನೇ ಆಸನ. ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ. ಈಗ 7ನೇ ಆಸನವನ್ನ ಅಭ್ಯಾಸ ಮಾಡೋಣ. 7ನೇ ಆಸನ ಭುಜಂಗಾಸನ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು. ಹಾಗೆ 2 ಹಸ್ತವನ್ನ ಎದೆಯ ಪಕ್ಕದಲ್ಲಿರಿಸಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೊದಲು ನಿಮ್ಮ ತಲೆಯನ್ನ ಮೇಲಕ್ಕೆತ್ತಿ ಅದಾದ ನಂತರ ಎದೆಯ ಭಾಗ ಹಾಗೆ ಸಂಪೂರ್ಣವಾಗಿ ಹೊಟ್ಟೆಯ ಮೇಲ್ಭಾಗವನ್ನ ಮೇಲಕ್ಕೆತ್ತ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಭುಜಂಗಾಸನ. ಇಲ್ಲೂ ಕೂಡ ನಿಮ್ಮಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ಆದ್ರೆ ಮಿನಿಮಮ್ ಆಗಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಸಹಜವಾದ ಉಸಿರಾಟ 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಹೊಟ್ಟೆಯ ಮೇಲ್ಭಾಗವನ್ನ ಕೆಳಗಡೆ ಇಳಿಸ್ತಾ ಹಾಗೆ ಮಕರಾಸನದ ಸ್ಥಿತಿಗೆ ಬನ್ನಿ. ಬಲಹಸ್ತವನ್ನ ಎಡಭುಜದ ಮೇಲೆ, ಎಡಹಸ್ತವನ್ನ ಬಲಭುಜದ ಮೇಲೆ ಇಟ್ಕೊಳ್ಬೇಕು. ಹಾಗೆ 2 ಕಾಲುಗಳನ್ನ ಸ್ವಲ್ಪ ಸಪರೇಟ್ ಮಾಡ್ಕೊಳ್ತಾ ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ 8ನೇ ಆಸನವನ್ನ ಅಭ್ಯಾಸ ಮಾಡೋಣ. 8ನೇ ಆಸನವನ್ನ ಅಭ್ಯಾಸ ಮಾಡಲು ಮೊದಲು ಸ್ಥಿತಿಗೆ ಬನ್ನಿ.
8ನೇ ಆಸನ ಧನುರಾಸನ. ಧನುರಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಿಮ್ಮ 2 ಕಾಲುಗಳನ್ನ ಮಡಚ್ಕೋಬೇಕು. ಅದಾದ ನಂತರ ನಿಮ್ಮ ಹಸ್ತದಿಂದ 2 ಕಾಲಿನ ಎಂಕಲ್ ಜಾಯಿಂಟ್ ಅನ್ನ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ 2 ಕಾಲು ಹಾಗೂ ಹೊಟ್ಟೆ ಮೇಲ್ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ 2 ಕಾಲು ಹಾಗೂ ಹೊಟ್ಟೆ ಮೇಲ್ಭಾಗವನ್ನ ಕೆಳಗಡೆ ಇಳಿಸ್ತಾ ಎಂಕಲ್ ಜಾಯಿಂಟ್ ಅನ್ನ ರಿಲೀಸ್ ಮಾಡ್ಕೊಳ್ತಾ ನಿಧಾನವಾಗಿ ಮತ್ತೆ ಮಕರಾಸನದ ಸ್ಥಿತಿಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಈಗ 9ನೇ ಆಸನವನ್ನ ಅಭ್ಯಾಸ ಮಾಡೋಣ. 9ನೇ ಆಸನ ಸೇತುಬಂಧಾಸನ. ಸೇತುಬಂಧಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ 2 ಮಂಡಿಯನ್ನ ಮಡಚಿಕೊಳ್ತಾ ಪಾದವನ್ನ ಪೃಷ್ಠದ ಮುಂಭಾಗದಲ್ಲಿರಿಸಿ. ಹಾಗೆ 2 ಹಸ್ತವನ್ನ ನಿಮ್ಮ ಹಿಮ್ಮಡಿಯ ಹತ್ತಿರ ಕೆಳಮುಖವಾಗಿ ಇಟ್ಕೊಳ್ತಾ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸೊಂಟವನ್ನ ಮೇಲಕ್ಕೆತ್ತ ಈ ಸ್ಥಿತಿಯಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡ್ತಾ ಸಹಜವಾಗಿ ಉಸಿರಾಟವನ್ನ ಮಾಡಿ. ಮಿನಿಮಮ್ 10 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಸೊಂಟದ ಭಾಗವನ್ನ ಕೆಳಗಡೆ ಇಳಿಸ್ತಾ ಹಾಗೆ 2 ಕಾಲುಗಳನ್ನ ನೇರ ಮಾಡಿ ವಿಶ್ರಾಮದ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನ ಶವಾಸನ. ಶವಾಸನದಲ್ಲಿ ಸಂಪೂರ್ಣವಾಗಿ ನಿಮ್ಮ ದೇಹವನ್ನ ವಿಶ್ರಾಂತಿಗೊಳಿಸ್ತಾ ನಿಮ್ಮಿಂದ ಸಾಧ್ಯವಾದಷ್ಟು ಹೊತ್ತು ಸಂಪೂರ್ಣವಾಗಿ ನಿಮ್ಮ ದೇಹವನ್ನ ವಿಶ್ರಾಂತಿಗೊಳಿಸಿ. ದೇಹದಲ್ಲಿ ಯಾವುದೇ ರೀತಿಯಾದಂತಹ ಬಿಗಿತ ಇರಬಾರ್ದು. ನಿಮ್ಮ ಮಾಂಸಖಂಡದಲ್ಲಾಗಿರಬಹುದು ಅಥವಾ ನಿಮ್ಮ ಕೀಲುಗಳಲ್ಲೇ ಆಗಿರಬಹುದು. ಯಾವುದೇ ರೀತಿಯಾದಂತಹ ಬಿಗಿತ ಇರಬಾರ್ದು. ಸಂಪೂರ್ಣ ದೇಹವನ್ನ ಸಡಿಲಗೊಳಿಸಿ ಸಂಪೂರ್ಣ ದೇಹದಲ್ಲಿ ಆಸನದಿಂದ ಆದಂತ ಬದಲಾವಣೆಯನ್ನ ಗಮನಿಸಿ ಸಂಪೂರ್ಣ ದೇಹವನ್ನ ಆಳವಾದ ವಿಶ್ರಾಂತಿಯ ಅನುಭವವನ್ನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಮತ್ತು ನಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುವಂತ ಸರಳವಾದ ಆಸನ. ಯಾರು ಹೃದಯ ಸಂಬಂಧಿ ಕಾಯಿಲೆಗೆ ಒಳಪಟ್ಟಿರ್ತಿರೋ ಅಂತವರು ಈ ಆಸನವನ್ನ ನಿಧಾನ ಮತ್ತು ಜಾಗರೂಕತೆಯಿಂದ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.